ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ ಪ್ರೀತಿಯ ಅಕ್ಕ ತಂಗಿಯರೇ. ಇವತ್ತಿನ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುವಂಥ ಅದು ಬಾಣಂತನದ ಒಂದು ಟಾಪಿಕ್ ಬಗ್ಗೆ. ಯಾವುದೇ ಒಂದು ಹೆಣ್ಣಿನ ಜೀವನದಲ್ಲಿ ಒಂದು ಸುಖದ ಟೈಮ್, ಅವಳಿಗೆ ಯಾವುದಾದ್ರು ಅವಳ ಲೈಫಲ್ಲಿ ಏನಾದರೂ ಸುಖ ಅಂತಿದ್ರೆ ಬಾಣಂತನ ಸುಖ ಅಂತೆ. ಯಾಕೆಂದರೆ ಆ ಟೈಮಲ್ಲಿ ಮಾತ್ರ ಅವಳು ಒಂದು ಮದುವೆ ಅಂತ ಆದಮೇಲೆ ಇಡೀ ಹೋಲ್ ಲೈಫ್ ಕೆಲಸ ಮಾಡೋದಿರೋದೆ. ಬಟ್ ಆ ಬಾಣಂತನ ಅಂತ ಬಂದಾಗ ಅವಳನ್ನು ಕೂರಿಸಿ ಹಾರೈಕೆ ಅನ್ನೋದು ಮಾಡ್ತಾರೆ. ಒಟ್ಟಿನಲ್ಲಿ ಆ ಬಾಣಂತನದ ಸಮಯವನ್ನು ಒಂದು ಹೆಣ್ಣಿನ ಜೀವನದಲ್ಲಿ ಅತ್ಯಂತ ಒಂದು ಮುಖ್ಯವಾದ ಸಮಯ ಅಂತ ಹೇಳಲಾಗುತ್ತೆ, ಮತ್ತು ಅವಳ ಜೀವನದಲ್ಲಿ ಸುಖದ ಸಮಯ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಸಿಗೋದೇ ಇಲ್ಲ. ಯಾಕಂದರೆ ಯಾರು ಕೂಡ ಕಾಳಜಿ ಮಾಡೋರಿರಲ್ಲ, ಕೇರ್ ಮಾಡೋರಿರಲ್ಲ. ಒಂದು ಹೆಣ್ಣಿಗೆ ಆ ಟೈಮಲ್ಲಿ ಯಾರೇ ಇದ್ದರೂ ಆಕೆ ತನ್ನ ತವರು ಮನೆಯಲ್ಲಿ, ಅದು ತನ್ನ ತಾಯಿಯೊಟ್ಟಿಗೆ ಅಮ್ಮ ಬೇಕೇ ಬೇಕು ಆಕೆಗೆ. ಬಾಣಂತನ ಅಂತ ಹೇಳಿ ಮಾಡಿಸ್ಕೊಳ್ಳೋದಕ್ಕೆ ಅಮ್ಮ ಅಥವಾ ಅಜ್ಜಿ ಎಷ್ಟು ಕಂಫರ್ಟ್ ಝೋನ್ ಅಂತಂದರೆ ಅವರಿಬ್ಬರು. ಮತ್ತಿನ್ಯಾರಿಂದಲೂ ಕೂಡ ಆ ಕಂಫರ್ಟ್ನೆಸ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ತಾಯಿನೇ ದೇವರು ಅಂತ. ತಾನು ತಾಯಿ ಆದಾಗ ಆ ಪ್ರತಿಯೊಂದು ಸಮಯಕ್ಕೂ ಅಷ್ಟೇ ಎಷ್ಟೋ ಕೆಲವೊಮ್ಮೆ ಮುಜುಗರ ಅನ್ನೋದು ಉಂಟಾಗುತ್ತೆ. ಆ ಟೈಮಲ್ಲೆಲ್ಲ ಅಮ್ಮ ಇದ್ದರೆ ಏನೋ ಒಂಥರ ಕಂಫರ್ಟ್ನೆಸ್ಸು, ಆ ಖುಷಿನೇ ಬೇರೆ ಬಿಡಿ. ಆದರೆ ಇವಾಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಒಂದು ಸೌಭಾಗ್ಯ ಸಿಕ್ಕಿದ್ರು ಕೂಡ, ಬಾಣಂತನ ಅಂಥೇಳಿ ಮಾಡಿಸ್ಕೊಳ್ಳೋಂಥ ಸೌಭಾಗ್ಯ ಸಿಕ್ಕಿದ್ರು ಕೂಡ ಯಾರು ಕೂಡ ಇವಾಗ ಯಾರು ಬಾಣಂತನ ಮಾಡಿಸ್ಕೊತಾರೆ, 1-2 ತಿಂಗಳು ಸಾಕು, 3 ತಿಂಗಳು ಸಾಕು, ನಾನು ಹೊರಟ್ಬಿಡ್ತೀನಿ ತವ್ರ ಮನೆಯಿಂದ, ನನಗೇನು ರೆಸ್ಟ್ ಅಗತ್ಯ ಇಲ್ಲ, ಸೊ ನಾನು ಫಸ್ಟು ಈ ಬಾಣಂತನ ಟೈಮನ್ನು ಯಾರು ಮಲ್ಕೊಂಡಿದ್ದ ಕಡೆನೇ ಮಲ್ಕೊತಾರೆ, ಅಥವಾ ಯಾರು ಏನಕ್ಕೆ ಬಾಣಂತನ ಮಾಡಿಸ್ಕೊಬೇಕು, ಏನು ಅಗತ್ಯ ಇಲ್ಲ, ನಾನು ಆರಾಮಾಗಿದ್ದೀನಿ, ಈ ಥರ ಎಲ್ಲ ಮಾಡ್ಕೊಂಡು ಎಷ್ಟೋ ಜನ ಬಾಣಂತನ ಅನ್ನೋ ಒಂದು ವಂಡರ್ಫುಲ್ ಟೈಮನ್ನು ಕಳ್ಕೊಂಡ್ಬಿಡ್ತಾರೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಮುಖ್ಯವಾಗಿ ಮೊದಲನೇ ಮಗು ಬಾಣಂತನ ಅಂತಂದರೆ ಆದಷ್ಟು ಚೆನ್ನಾಗಿ ರೆಸ್ಟನ್ನು ಮಾಡಿ. ಅದು ನಿಮಗೆ ಮತ್ತೆ ಬೇಕು ನಿಮ್ಗೆ ಆ ಟೈಮ್ ಅಂತಂದ್ರೂ ಕೂಡ ಸಿಗುವಂಥದ್ದಲ್ಲ. ಆಮೇಲೆ ನಿಮ್ಮ ಮಕ್ಕಳೇ ನೀವು ನೋಡ್ಕೊಳ್ಳೇಬೇಕು, ನಿಮ್ಮ ಮನೆಯವ್ರಿಗೆ ನೀವು ಅಡುಗೆ ಮಾಡಲೇಬೇಕು. ಸೊ ಮುಂದಕ್ಕೆ ನಿಮ್ಗೆ ರೆಸ್ಟ್ ಬೇಕು ಅಂದರೂ ಕೂಡ ಸಿಕ್ಕಲ್ಲ. ಸೊ ಆದಷ್ಟು ಆ ಬಾಣಂತನದ ಒಂದು ಸಮಯವನ್ನು, ಪುಟ್ಟು ಮಗುವನ್ನು ನೋಡ್ತಾ ಖುಷಿಯಾಗಿ ಕಳೆಯೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ನೋಡಿ, ಈಗ ಮೊದಲನೇ ಮಗು ಬಾಣಂತನ ಮಾಡಿಸ್ಕೊತಾರೆ, 2ನೇ ಮಗು ಆದಮೇಲೆ ಇಫ್ ಇನ್ ಕೇಸ್ ಜಾಸ್ತಿ ಗ್ಯಾಪ್ ಆಯಿತು, ಮಗು ಸ್ಕೂಲ್ ಸ್ಟಾರ್ಟ್ ಆಗಿದೆ ಮೊದಲನೇ ಮಗುದು ಅಂತಂದಾಗ ನೀವು 2ನೇ ಮಗು ಬಾಣಂತನ ಮಾಡಿಸ್ಕೋಬೇಕು, ತವರಲ್ಲೇ ಹೆಚ್ಚು ದಿನ ಇರಬೇಕು ಅಂದ್ರೂ ಇರೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮಗು ನಿಮ್ಗೆ ಬಿಟ್ಟಿರೋಕ್ಕಾಗಲ್ಲ. ಬೇರೆ ಬೇರೆ ಕಡೆ ಇದ್ದರೆ, ತಾಯಿ ಮನೆ ಗಂಡನ ಮನೆ ಬೇರೆ ಬೇರೆ ಕಡೆ ಇದ್ದರೆ, ಮೊದಲನೇ ಮಗು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿರುತ್ತೆ. ಸೊ ಆ ಟೈಮಲ್ಲಿ ನೀವು ಹೆಚ್ಚು ದಿನ ಬಾಣಂತನ ಮಾಡಿಸ್ಕೊಂಡು ಇಲ್ಲಿ ಕೂರೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಓಕೆ, ನಾನು ತವ್ರ ಮನೆಗೇನು ಹೋಗಲ್ಲ, ಇಲ್ಲ 1-2-3 ತಿಂಗಳು ನನ್ನ ತಾಯಿನ ನಮ್ಮ ಮನೆಗೆ ಕರ್ಸ್ಕೊಂಡು ಬಾಣಂತನ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಈ ಥರ 2ನೇ ಮಗು ಬಾಣಂತನ ನೀವು ಅಷ್ಟೊಂದು, ಮೊದಲನೇ ಮಗು ಬಾಣಂತನ ಮಾಡಿಸ್ಕೊಂಡಷ್ಟು ಒಂದು ರೀತಿಯಲ್ಲಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. 2ನೇ ಮಗುದೇ ಬೇರೆ ರೀತಿ ವಿಭಿನ್ನ ಆಗಿರುತ್ತೆ. ಸೊ ಆದುದರಿಂದ ಮೊದಲನೇ ಬಾಣಂತನೇ ಬಾಣಂತನ ಅಂತ ಹೇಳ್ತಾರೆ ನಮ್ಮ ಕಡೆ. ಯಾಕಂದರೆ ಆ ಟೈಮಲ್ಲಿ ಅವಳಿಗೆ ಫುಲ್ ರೆಸ್ಟ್ ಸಿಕ್ಕುತ್ತೆ ಅಂತ ಹೇಳಿ. ಬಟ್ 2ನೇ ಮಗು ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಅವಳ ತಲೆಯಲ್ಲಿ ಜವಾಬ್ದಾರಿ ಅನ್ನೋದಿರುತ್ತೆ, ಮೊದಲನೇ ಮಗುವಿನದ್ದು. ಸೊ ಯಾವುದೋ ಮಗು ಅಳೋ ಸೌಂಡ್ ಕೇಳಿಸ್ತು, ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಮಾತಾಡೋದನ್ನು. ಏನೇ ಆದರೂ ನೋಡಿ, ಸೊ ಆ ಬಾಣಂತನ ಅನ್ನೋದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಏನಾದರೂ ನಿಮಗೆ ಮೊದಲನೇ ಮಗು ಆದರೆ ತಾಯಿ ಮನೇಲಿ ತವರಲ್ಲಿ ಇದ್ದು ಚೆನ್ನಾಗಿ ಬಾಣಂತನವನ್ನು ಮಾಡಿಸ್ಕೊಂಡು ಆರೈಕೆ, ಪಾಲನೆ, ಪೋಷಣೆ, ಪ್ರತಿಯೊಂದು ಮೂಮೆಂಟು, ಬಾಣಂತಿ ಸೊಪ್ಪಿನ ಸ್ನಾನ ಆಗಿರ್ಬೋದು, ಆ ಬಾಣಂತಿ ಫುಡ್ಗಳಾಗಿರ್ಬೋದು, ಸೊ ಎಲ್ಲವನ್ನು ನೀವು ಏನಕ್ಕ ಎಂಜಾಯ್ ಮಾಡೋದು ಬಾಣಂತಿ ಫುಡ್. ನೀವು ಹೆಚ್ಚಿಗೆ ವೆಯ್ಟ್ ಗೇನ್ ಆಗಿದ್ರೆ ಆ ಬಾಣಂತಿ ಟೈಮಲ್ಲಿ ಏನಿಲ್ಲ, ಬಾಣಂತಿ ಫುಡ್ ರೆಸಿಪಿನ, ನಮ್ಮ ಒಂದು ಟ್ರೆಡಿಷ್ನಲ್ ರೆಸಿಪಿಗಳು ಕೆಲವೊಂದು ಇದೆಯಲ್ಲ, ಅದನ್ನು ತಿಂದ್ಕೊಂಡು ನೀವು ಸಮಯ ಕಳೆದ್ರೂ ಕೂಡ ಸಾಕು. ಅಷ್ಟು ಬೇಗ ಅದು ಮೈ ಅನ್ನೋದು ಕರಗಿಸುತ್ತೆ. ಅಷ್ಟು ಒಂದು ಹೆಲ್ತಿಯಾದ ಒಂದು ಪದ್ಧತಿ ಅನ್ನೋದಿದೆ. ಸೊ ಅವುಗಳನ್ನು ನೀವು ಪಾಲಿಸ್ಕೊಳ್ತಾ ಹೋದಲ್ಲಿ, ಅವುಗಳನ್ನು ನೀವು ಸರಿಯಾಗಿ ನೀವು ಬಾಣಂತನವನ್ನು ಮಾಡಿಸ್ಕೊಂಡಲ್ಲಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಸೊಂಟ ಭದ್ರ ಆಗೋದಾಗಿರ್ಬೋದು. ಈಗ ಬಾಣಂತಿ ಟೈಮಲ್ಲಿ ಕೆಲವರಿಗೆ ಅದರದ್ದೇ ಆದ ಒಂದು ಮೆಂತ್ಯ ಮುದ್ದೆ ಆಗಿರ್ಬೋದು, ಮತ್ತು ಕೆಲವೊಂದು ರೀತಿಯ ಫುಡ್ಡನ್ನು ಕೂಡ ಪರ್ಟಿಕ್ಯುಲರಾಗಿ ಕೊಡ್ತಾರೆ. ಆ ರೀತಿ ಫುಡ್ಡನ್ನು ಕೊಡೋದ್ರಿಂದ, ಆ ರೀತಿ
ಫುಡ್ಸನ್ನು ತೊಗೊಳ್ಳೋದ್ರಿಂದ ಕೂಡ ಮೂಳೆಗಳು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೇ ಆ ಟೈಮಲ್ಲೆಲ್ಲ ಖಂಡಿತವಾಗ್ಲೂ ರೆಸ್ಟ್ ಅನ್ನೋದು ಬೇಕು. ಅದೊಂದು ಸಮಯ ರೆಸ್ಟ್ ತೊಗೊಳ್ಳೋದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ ಸಮಯ. ಆ ಟೈಮನ್ನು ಯಾಕೆ ಎಷ್ಟೋ ಜನ ಅವಕಾಶ ಇದ್ದು ಮಿಸ್ ಮಾಡ್ಕೊಳ್ತೀರಿ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನೆಷ್ಟೋ ಜನಕ್ಕೆ ಮೊದಲನೇ ಮಗು ಆಗಲಿ ಅಥವಾ ಎರಡನೇ ಮಗು ಆಗಲಿ ಬಾಣಂತನ ಮಾಡಿಸ್ಕೋಬೇಕು ಅಂದರೂ ಅನುಕೂಲ ಇರಲ್ಲ, ಸೌಕರ್ಯ ಇರಲ್ಲ. ಬಟ್ ಅಂಥ ಹೆಣ್ಮಕ್ಳು ನಿಮ್ಮ ಕೇರನ್ನು ನೀವೇ ಸೆಲ್ಫ್ ಕೇರನ್ನು ಹೆಚ್ಚಾಗಿ ಮಾಡಿ. ಆ ಟೈಮಲ್ಲಿ ನೀವು ಸ್ವಲ್ಪ ಸ್ವಾರ್ಥಿ ಆಗಲೇಬೇಕು. ಯಾಕಂದರೆ ನೀವು ಚೆನ್ನಾಗಿದ್ರೆ, ನೀವು ಸ್ಟ್ರಾಂಗ್ ಆದರೆ, ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು, ನೀವು ಚೆನ್ನಾಗಾದರೆ ಸೊ ಕುಗ್ಗಿರುತ್ತೆ, ದೇಹ ಕುಗ್ಗಿರುತ್ತೆ, ಮನಸ್ಸಿನ ಸ್ಥಿತಿ ಕೂಡ ಸ್ವಲ್ಪ ವೀಕ್ ಆಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಬಿಳಿ ಆಳೆ ಥರ ಆಗಿಬಿಟ್ಟಿರುತ್ತೆ. ನೀವು ಎಷ್ಟು ಪಾಸಿಟಿವ್ ಥಾಟ್ ಕೊಡ್ತೀರಾ ಆ ಟೈಮಲ್ಲಿ, ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಸೊ ನಿಮ್ಮ ಫೋಕಸ್ ನನ್ನ ಮಕ್ಕಳ ಕಡೆ ಎಷ್ಟು ಬರುತ್ತೆ ಅಷ್ಟು ನೀವು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಚೆನ್ನಾಗಿ ಆಗಬೇಕು ಅಂತಂದರೆ ನಿಮ್ಮ ಸೆಲ್ಫ್ ಕೇರನ್ನು ನೀವೇ ಮಾಡಿ. ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು, ಬಾಣಂತಿ ಟೈಮಲ್ಲಿ ಯಾವ ಥರ ಇರಬೇಕು, ನಮ್ಮ ಪದ್ಧತಿಗಳೇನು, ಬಾಣಂತಿ ಟೈಮಲ್ಲಿ ಏನೇನೆಲ್ಲ ಯೂಶ್ವಲಿ ರೆಸ್ಟಿಗೆ ಹೇಳ್ತಾರೆ, ಸೊ ಯಾವ ಥರ ಬಾಣಂತಿ ಸ್ನಾನ ಯಾವ ಥರ ಮಾಡೋದು, ಆ ಟೈಮಲ್ಲಿ ಯಾವ ಥರ ಫುಡ್ ರೊಟೀನ್ ಇರಬೇಕು, ಸೊ ಮಗು ಮಲಗಿದಾಗ ನೀವು ನಿದ್ದೆ ಮಾಡೋದಾಗಿರ್ಬೋದು, ಮಗುವನ್ನು ಕೇರ್ ಮಾಡ್ಕೊಂಡು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ. ಅದೇನು ಕಷ್ಟ ಹೌದು, ಅಮ್ಮ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಬಟ್ ಯಾರೂ ಇಲ್ಲ ಅಂತ ಅನ್ನೋರಿಗೆ ನೀವು ಸ್ಟ್ರಾಂಗ್ ಆಗಲೇಬೇಕು. ಇಲ್ಲಾಂದರೆ ನೀವು ಸ್ಟ್ರಾಂಗ್ ಆಗಲಿಲ್ಲ ಅಂದರೆ ನಿಮ್ಮ ಪುಟ್ಟ ಮಕ್ಕಳನ್ನ ನೀವು ಹೇಗೆ ಸಾಕ್ತೀರಿ, ಯಾರು ನೆರವಿಗೆ ಬರಲ್ಲ ಅನ್ನೋರ ಮುಂದೆ ನೀವು ಹೇಗೆ ಎದ್ದು ನಿಲ್ತೀರಿ. ಸೊ ನೋಡ್ದ, ನಾವು ಯಾರೂ ಅವಳು ಸಪೋರ್ಟೋಕೆ ಹೋಗಲಿಲ್ಲ ಬಾಣಂತಿ. ಎಷ್ಟೋ ಜನ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ, ಅಕ್ಕ ನಾನು ಬಾಣಂತಿ, ನಂಗೆ ಯಾರು ಎಲ್ಲ ಇದ್ದು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ, ನನಗೆ ಆ ಥರ ಸ್ಥಿತಿ ಬಂದುಬಿಟ್ಟಿದೆ. ಸೊ ಇದ್ರೂ ಕೂಡ ನಾವು ಯಾಕಪ್ಪ ನೋಡೋದು ಅನ್ನೋ ಥರ ನಿಮ್ಮನ್ನು ಆ ಟೈಮಲ್ಲಿ ದೂರ ಇಟ್ಟರು ಕೂಡ ನೀವು ಚೆನ್ನಾಗಾಗಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ನೀವು ಎದ್ದು ನಿಂತ್ರಿ ಅಂತಂದರೆ, ಅಬ್ಬ ನೋಡೋ ಅವಳಿಗೆ ಯಾರು ಬಾಣಂತನೇ ಮಾಡಲಿಲ್ಲ, ಆ ಮಗುನ ಹೆಂಗೆ ಸಾಕಿದಾಳೆ, ಅವಳು ಹೆಂಗಾಗಿದ್ದಾಳೆ, ಹಬ್ಬ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ. ಹಂಗಿರ್ಬೇಕು ಹೆಣ್ಮಕ್ಳು ಅಂದರೆ ಸ್ಟ್ರಾಂಗ್ ಆಗಿ. ಲೈಕ್ ಆ ಥರ ನಿಮ್ಮನ್ನು ಕೈ ಬಿಟ್ಟವರು ಕೂಡ ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮನ್ನು ಮೆಚ್ತಾರೆ. ಯಾರನ್ನೂ ಹೊಗಳಬೇಕು, ಮೆಚ್ಚಿಸ್ಬೇಕು ಅಂತಲ್ಲ, ಬಟ್ ನೀವು ಚೆನ್ನಾಗಿ ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ ಮಾಡಲೇಬೇಕು. ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ರೆ ಅಲ್ವಾ ನಿಮ್ಮ ಫ್ಯಾಮಿಲಿಗೆ ಒಂದು ಸ್ಟ್ರಾಂಗ್. ಸೊ ಒಂದು ಮನೆಗೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಪಿಲ್ಲರ್ ಇದ್ದಂಗೆ. ನೀವು ಇಬ್ಬರು ಚೆನ್ನಾಗಿದ್ರೇ ಮನೇಲಿ ಎಲ್ಲರೂ ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಸೊ ನಿಮ್ಮ ಹಿರಿಯರನ್ನು ನೀವು ಚೆನ್ನಾಗಿ ನೋಡ್ಕೋಬೋದು, ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋಬೋದು. ಸೊ ಸೆಲ್ಫ್ ಕೇರ್ ಅನ್ನೋದು, ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಮಾಡಿ. ಸೊ ಬಾಣಂತಿಯರು ಬಾಣಂತನ ಮಾಡೋರಿದ್ರೆ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬಾಣಂತನವನ್ನು ಮಾಡಿಸ್ಕೊಳ್ಳಿ. ಇನ್ ಕೇಸ್ ಯಾರೂ ಇಲ್ಲ ಅಂತ ಅನ್ನೋರು ಕೂಡ ಸ್ಟ್ರಾಂಗ್ ಆಗಿದ್ದು ಆ ಟೈಮನ್ನು ಒಂದು ಕೇರನ್ನು ಯಾರು ಕೂಡ ಮಾಡೋರಿದ್ರೆ ಮಾಡಿಸ್ಕೊಳ್ಳಿ ಬಾಣಂತನವನ್ನು. ಇನ್ ಕೇಸ್ ಯಾರು ಬಾಣಂತನ ಮಾಡೋರಿಲ್ಲ ಅಂದಾಗ ನಿಮಗೆ ನೀವೇ ಸೆಲ್ಫ್ ಕೇರನ್ನು ಮಾಡಿಕೊಂಡು ಖಂಡಿತವಾಗ್ಲೂ ಆ ಟೈಮಲ್ಲಿ ರೆಸ್ಟನ್ನು ಮಾಡಿ. ಸೊ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಸೊ ಅದು ತುಂಬಾ ಅಗತ್ಯ ಆಗಿರುತ್ತೆ ಆ್ಯಕ್ಚುಲಿ ಆ ಟೈಮಿಗೆ. ಮತ್ತೆ ಏನು ನೀವು ಬೇಕು ಅಂದಾಗ ಟೈಮ್ ಮತ್ತೆ ಸಿಗೋದಲ್ಲ. ಸೊ ಮತ್ತು ಏನೋ ಒಂದು ಕಷ್ಟ ಆಗ್ತಾ ಇದೆ ಆ ಟೈಮಲ್ಲಿ ಮಗುನ ನೋಡ್ಕೊಳ್ಳೋದು, ಕೇರ್ ಮಾಡೋದು, ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಬಟ್ ಅದೇನು ಪರ್ಮನೆಂಟ್ ಅಲ್ಲ. ಬೆಳೀತಾ ಇರ್ತಾರೆ ಮಕ್ಕಳು, ಡೇ ಬೈ ಡೇ ಬೆಳೀತಾ ಇರ್ತಾರೆ. ಆಮೇಲೆ ನೀವು ಎತ್ಕೊಂಡು ಮುದ್ದಾಡಬೇಕು ಅಂತಂದ್ರೂ ಇರಲ್ಲ. ಅವ್ರ ಪಾಡಿಗೆ ಅವ್ರು ನೋಡಿ, ಈಗ ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಫುಲ್ ಡೇ ಆಗಿದೆ, ಹಾಗೆ ಕೈಗೆ ಸಿಕ್ಕಲ್ಲ. ಅವ್ರ ಟೈಮ್ ಅವರು ನಡೀತಾ ಇರುತ್ತೆ. ಆಮೇಲೆ ಕೆಲ್ಸಕ್ಕೆ ಎಜುಕೇಷನ್ ಮುಗಿದ್ಮೇಲೆ ಕೆಲಸಕ್ಕೆ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗೇ ಆಗ್ತಾರೆ. ಬಟ್ ಆ ಟೈಮಲ್ಲಿ ನೀವೇನು ಟೈಮ್ ಸ್ಪೆಂಡ್ ಮಾಡಿರ್ತೀರಿ ಮಗು ಒಟ್ಟಿಗೆ ಖುಷಿಯಾಗಿ, ಆ ಮಗು ಇದ್ದಾಗ ಮುದ್ದಾಡಿರ್ತೀರಿ, ಅದೇ ನಿಮ್ಮ ಗೋಲ್ ಲೈಫ್ ಮೆಮೊರಿ. ಸೊ ನೆನಪುಗಳು. ಸೊ ಆ ಸಿಹಿ ನೆನಪುಗಳನ್ನು ಕಲೆ ಹಾಕ್ಕೊಳ್ಳಿ. ಹೇಳ್ತಾ ಹೋದರೆ ಸಾಕಷ್ಟು ಹೇಳ್ತಾ ಹೋಗ್ಬೋದು ಬಾಣಂತನದ ಒಂದು ವಿಷಯದ ಬಗ್ಗೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಯಾರೂ ಕೂಡ ಬಾಣಂತನವನ್ನು ಮಿಸ್ ಮಾಡ್ಕೊಳ್ಬೇಡಿ. ಆ ಟೈಮಲ್ಲಿ ಯಾರೂ ಕೂಡ ಮನಸ್ಥಿತಿಯನ್ನು ವೀಕ್ ಮಾಡ್ಕೊಳ್ಬೇಡಿ. ಸೊ ಸೆಲ್ಫ್ ಕೇರನ್ನು ಮಾಡಿ. ಒಂದಷ್ಟು ಹೆಣ್ಮಕ್ಳು ಪುಟ್ಟು ಮಗು ಇರೋವಂಥ ತಾಯಿಯರು ನನ್ನ ವಿಡಿಯೋ ನೋಡ್ತಾರೆ, ಅವ್ರಿಗೊಂದು ಮೋಟಿವೇಶನ್ ಆಗಲಿ ಅಂತೇಳಿ ನಾನು ಇವತ್ತಿನ ವಿಡಿಯೋ ಮಾಡಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಸೊ ಯಾರ್ಯಾರು ಬಾಣಂತಿಯರಿದ್ದಾರೆ ಅವ್ರಿಗೆ ಈ ವಿಡಿಯೋ, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅನ್ಸರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.